ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮೇಲುಕೋಟೆ ಬೆಟ್ಸ್ವಾಮಿಗೌಡ ಮಾತಾಡ್ತಾ ಇದ್ದೀನಿ. ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಕರ್ನಾಟಕ ಸಂಘಟನೆಗಳ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರ್ತೀನಿ. ಮಂಡ್ಯದಲ್ಲಿ ಇದೇ ತಿಂಗಳು 20ರಿಂದ 23ನೇ ತಾರೀಕು ತನಕ ನಡೀತಾ ಇರತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ನಡೀತಾ ಇದೆ. ನಿಜವಾಗ್ಲೂ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಖುಷಿಯ ವಿಷಯ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಅದು ಯಾವುದೇ ಜಿಲ್ಲೆ ಆಗಲಿ, ಯಾವುದೇ ತಾಲೂಕಾಗಲಿ ಅಥವಾ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಸಮ್ಮೇಳನ ಆಗಿರಲಿ, ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕನ್ನಡ ಪರ ಹೋರಾಟಗಾರರನ್ನು ಕಡೆಗಣಿಸ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀನಿ. ನಾನು ನಿರಂತರವಾಗಿ ಒಂದು 10 ವರ್ಷಗಳಿಂದನೂ ಸಹ, ಉದಾಹರಣೆಗೆ ನಾನು ಕೊಡ್ತಾ ಇರ್ತಕ್ಕಂಥದ್ದು, ನನ್ನನ್ನೇ ಕರೆಯಬೇಕು ಅಥವಾ ನನಗೆ ಕರೆ ಬಂದಿಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ. ಸಾಮೂಹಿಕವಾಗಿ ಕನ್ನಡ ಪರ ಹೋರಾಟಗಾರರನ್ನು ಕಡೆಗಣಿಸಿರ್ತಕ್ಕಂಥದ್ದು, ಕೇವಲ ಕೆಲವೇ ಜನರಿಗೆ ಆಮಂತ್ರಣವನ್ನು ನೀಡಿ ಒಂದು ಕಾರ್ಯಕ್ರಮ ಆಗಿರಲಿ ಅಥವಾ ಪೂರ್ವಭಾವಿ ಸಭೆ ಆಗಿರಲಿ ಅಥವಾ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿಕೆಯನ್ನು ಒಳಗೊಂಡಂತೆ ಒಂದಷ್ಟು ಕನ್ನಡ ಪರ ಹೋರಾಟಗಾರರನ್ನು ಕಡೆಗಣಿಸಿದ್ದಾರೆ. ಸ್ಥಳೀಯವಾಗಿ ಅದು ಯಾವುದೇ ಜಿಲ್ಲೆ ಆಗಿರಲಿ, ಯಾವುದೇ ತಾಲೂಕಾಗಿರಲಿ ಅಥವಾ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಸಮ್ಮೇಳನಗಳಾಗಿರಲಿ. ಈಗ ಉದಾಹರಣೆಗೆ ಮಂಡ್ಯ ಜಿಲ್ಲೆಯಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳು 20, 21, 22, 23 ಈ ದಿನಾಂಕದಂದು ನಡೀತಾ ಇದೆ. ನಡೀತವಂಥ ಕಾರ್ಯಕ್ರಮದಲ್ಲಿ ನಮ್ಮಂಥ ಕನ್ನಡ ಪರ ಹೋರಾಟಗಾರರನ್ನು ಯಾವುದೇ ಒಂದು ಸಭೆಗಾಗಲಿ ಅಥವಾ ಪೂರ್ವಭಾವಿ ಸಭೆಗಾಗಲಿ ಅಥವಾ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕಾಗಲಿ ಅಥವಾ ಸಮ್ಮೇಳನಕ್ಕಾಗಿ ಕರೆ ನೀಡಿಲ್ಲದ ದಿಸೆಯಲ್ಲಿ ನಿಜವಾಗ್ಲೂ ಒಂದು ದುಃಖವನ್ನು ವ್ಯಕ್ತಪಡಿಸ್ತೀನಿ, ಖಂಡನೆಯನ್ನು ವ್ಯಕ್ತಪಡಿಸ್ತೀನಿ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಒಂದು ಸದಸ್ಯತ್ವವನ್ನು ತೆಗೆದುಕೊಂಡಿರೋರಿಗಾಗಲಿ ಅಥವಾ ಕನ್ನಡ ನಾಡು ನುಡಿ ಜಲ ಗಡಿ ಭಾಷೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರರಾಗಿರ್ಬೋದು, ಅಥವಾ ರೈತಪರ ಹೋರಾಟಗಾರ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ಹೋರಾಟಗಾರರಾಗಿರ್ಬೋದು, ಹೋರಾಟಗಾರರನ್ನು ಸ್ಥಳೀಯವಾಗಿ, ಯಾಕೆಂದರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಅಸಿಸ್ಟೆಂಟ್ ಕಮಿಷನರು ವಿಭಾಗೀಯ ಇದಾಗಿರ್ಬೋದು ಅಥವಾ ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಆಗಿರಲಿ, ಯಾವ ಒಂದು ಇಲಾಖೆಯ ಒಂದು ಸಮ್ಮುಖದಲ್ಲಿ, ಯಾವೊಂದು ಇಲಾಖೆಯ ಒಂದು ಪಾತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಇದು ಸಮ್ಮೇಳನಗಳು ಎಲ್ಲ ಹೋರಾಟಗಾರರನ್ನು ಗುರುತಿಸಿ, ಹೋರಾಟಗಾರರು ಇನ್ನೇನು ಕೇಳ್ಕೊಳ್ತಾರೆ ನೋಡಿ, ಹೋರಾಟ ಮಾಡುವ ಸಂದರ್ಭದಲ್ಲಿ ನಾಡು ನುಡಿ ಜಲ ಗಡಿ ಭಾಷೆಯ ಸಂದರ್ಭದಲ್ಲಿ, ಹೋರಾಟದ ಸಂದರ್ಭದಲ್ಲಿ ಕೇಸ್ ಹಾಕಿಸ್ಕೊಳ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಮೆಂಬರ್ಶಿಪ್ ತಗೊಳ್ಳುವ ಸಂದರ್ಭದಲ್ಲೂ ಸಹ ಕನ್ನಡ ಪರ ಹೋರಾಟಗಾರರಿಗೆ ಒಂದು ವಿಶೇಷ ರಿಯಾಯಿತಿ ಇದೆ. ಯಾವುದೇ ಒಂದು ಕೇಸ್ ಇದ್ದರೂ ಸಹ ಕನ್ನಡ ಪರ ಹೋರಾಟಗಾರರಿಗೆ ಕೇಸ್ ಇದ್ದ ಸಂದರ್ಭದಲ್ಲಿ ಆ ಒಂದು ಇದರಲ್ಲಿ ವಿಶೇಷವಾದ ಆದ್ಯತೆ ಇದೆ. ಆದರೆ ಕನ್ನಡ ಪರ ಹೋರಾಟಗಾರರನ್ನೇ ನೀವು ಗುರುತಿಸ್ತಾ ಇಲ್ಲ ಅಂತ ಅಂದರೆ, ಯಾವ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತೀರಿ, ಯಾರಿಗೋಸ್ಕರ ಮಾಡ್ತೀರಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು? ಸರ್ಕಾರದ ಹಣವನ್ನು ದುಂದುವೆಚ್ಚ ಮಾಡಲಿಕ್ಕೆ ಮಾಡ್ತಾರಾ, ಅಥವಾ ರಾಜಕೀಯ ವ್ಯಕ್ತಿಗಳನ್ನು ಕರೆದು ಸನ್ಮಾನ ಮಾಡಲಿಕ್ಕೆ ಮಾಡ್ತಾರಾ, ಅಥವಾ ರಾಜಕೀಯ ವ್ಯಕ್ತಿಗಳ ಕಾರ್ಯಕರ್ತರ ಸಭೆಯ ಎನ್ನುವ ಒಂದು ಪ್ರಶ್ನೆಯನ್ನು ನಾನು ಮೇಲುಕೋಟೆ ಬೆಟ್ಸ್ವಾಮಿಗೌಡ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ಬೋದು ಅಥವಾ ಆಯೋಜಕರಾಗಿರ್ಬೋದು, ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಮುಂದಾದರೂ ಸಹ, ಮುಂದಿನ ದಿನಗಳಲ್ಲಾದರೂ ಸಹ, ಇವತ್ತು ಟೈಮ್ ಇದೆ, ಕನ್ನಡ ಪರ ಹೋರಾಟಗಾರರನ್ನ ಆ ಜಿಲ್ಲಾವಾರು, ತಾಲೂಕುವಾರು, ರಾಜ್ಯವಾರು ಕನ್ನಡ ಪರ ಹೋರಾಟಗಾರರನ್ನ ಗುರುತಿಸಿ ಅವರನ್ನು ಸಭೆಗೆ ಕರೆದು ಈ ಒಂದು ಕಾರ್ಯಕ್ರಮದ ಆಗುಹೋಗುಗಳ ಬಗ್ಗೆ ತಿಳಿಸಿ, ಕಾರ್ಯಕ್ರಮದ ರೂವಾರಿಗಳ ಬಗ್ಗೆ ತಿಳಿಸಿ, ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ ತಿಳಿಸಿದ್ರೆ ನಾವು ಸಹ ಬೆಂಬಲಿಸ್ತಾ ಇದ್ದೋ, ಗೌರವಿಸ್ತಾ ಇದ್ದೋ, ತನು ಮನಧನವನ್ನು ನಾವು ಸಹ ಭಾಗಿಯಾಗ್ತಾ ಇದ್ದೋ ಎನ್ನುವ ಒಂದು ವಿಷಯವನ್ನು ಹೇಳ್ತೀನಿ. ಏನಾದರೂ ಆಗಿರಲಿ, ಈ ಒಂದು ಕಾರ್ಯಕ್ರಮ ಯಶಸ್ಸಾಗಲಿ. ಮಾಧ್ಯಮದವರು ಕೇಳ್ತಾರೆ, ನಿಮ್ಮದೊಂದು ಇತ್ಕೊಡಿ, ಶುಭಾಶಯ ಕೋರಿ ಒಂದು ಬೈಟ್ ಕಳಿಸಿ, ವಿಡಿಯೋ ಕಳಿಸಿ ಅಂತ ಕೇಳ್ತಾರೆ. ಯಾವ ರೀತಿ ನಾವು ಕನ್ನಡ ಪರ ಹೋರಾಟಗಾರರು ಬೈಟ್ ಕೊಡೋದು? ಆಮಂತ್ರಣನೇ ನೀಡಿಲ್ಲ. ಆದರೂ ಸಹ ಕನ್ನಡ ಪರ ಹೋರಾಟಗಾರರ ಪರವಾಗಿ ಈ ಮಂಡ್ಯದಲ್ಲಿ ನಡೀತಕ್ಕಂಥ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಮತ್ತು ಕಾರ್ಯಕ್ರಮ ಯಶಸ್ಸಾಗಲಿ. DC ಸಾಹೇಬ್ರಿಗೂ ಜಿಲ್ಲಾಧಿಕಾರಿಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾಧಿಕಾರಿಗಳೇ, ತಾವಾದರೂ ಒಂದು ಆದೇಶವನ್ನು ಹೊರಡಿಸ್ಬೋದು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಹೋರಾಟಗಾರರು. ಯಾಕೆಂದರೆ ಹೋರಾಟಗಾರರು ಒಂದು ಗೂಗಲ್ ಮಾಡಿದ್ರೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಗೊತ್ತಾಗ್ಬಿಡ್ತದೆ. ಒಂದಷ್ಟು ಹೋರಾಟ, 1000ಕ್ಕೂ ಹೆಚ್ಚು ಹೋರಾಟ ಮಾಡಿದ್ದೀವಿ. ಒಂದೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಲಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ನಮಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಅಂದರೆ ನಿಜವಾಗ್ಲೂ
ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ನಮಗೆ ನಂಬಿಕೆ ಕಡಿಮೆ ಆಗ್ತದೆ. ಕೇವಲ ಚುನಾವಣಾ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮೆಂಬರ್ಸ್ಗಳನ್ನು ಹುಡುಕ್ತೀರಿ, ಹೋರಾಟಗಾರಗಳನ್ನು ನಿಮ್ಮದು ಮೆಂಬರ್ ಕಾರ್ಡ್ ಇದೆಯಾ ಅಂತ ಕೇಳ್ತೀರಿ. ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಯಾಕೆ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ನಿಜವಾದ ಹೋರಾಟಗಾರರು, ಪ್ರಗತಿಪರ ಚಿಂತಕರು ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವೋ ಎನ್ನುವ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದಕ್ಕೆ ನನಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮ ಮೇಲುಕೋಟೆ ಬೆಟ್ಸ್ವಾಮಿಗೌಡ. ಧನ್ಯವಾದಗಳು.